ನಮಸ್ತೆ ವೀಕ್ಷಕರೇ, ಇವತ್ತು ಮಾಡೋಣ ಬನ್ನಿ ರುಚಿಯಾಗಿರುವಂಥ ಕ್ಯಾರೆಟ್ ಹಲ್ವಾ. ನಾನು 2 ದೊಡ್ಡ ಕ್ಯಾರೆಟ್ ತಗೊಂಡು ತುರಿದು ಇಟ್ಕೊಂಡಿದ್ದೀನಿ. 4 ಬಾದಾಮಿ ತಗೊಂಡಿದ್ದೀನಿ. ಒಂದು ಸಣ್ಣ ಲೋಟದಲ್ಲಿ ಹಾಲು ತಗೊಂಡಿದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇವಾಗ ಮಾಡೋಣ. ಒಂದು 2 ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಬಾಣಲಿಗೆ. ಲೋ ಫ್ಲೇಮ್ನಲ್ಲಿರಲಿ ಗ್ಯಾಸು. ತುಪ್ಪ ಕಾದ ನಂತರ 2 ಬಾದಾಮಿ ಹಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಹಾಗೊಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳಿ. ಅದು ಹುರ್ಕೊಂಡು ಆದ ತಕ್ಷಣ ನಾವು ಕ್ಯಾರೆಟ್ ಹಾಕೊಳ್ಳೋಣ, ತುರಿದಿರೋದು. ಕ್ಯಾರೆಟ್ನ ಚೆನ್ನಾಗಿ ಹುರ್ಕೋಬೇಕು. ಕ್ಯಾರೆಟ್ನ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳೋಣ. ತುಪ್ಪದಲ್ಲಿ ಚೆನ್ನಾಗಿ ಡ್ರೈ ಆಗಬೇಕು ಕ್ಯಾರೆಟು ತುಪ್ಪದಲ್ಲೇ ಅರ್ಧ ಸಾಫ್ಟ್ ಆಗಿರಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಹಲ್ವಾ. ಇವಾಗ ಹಸಿ ಸ್ಮೆಲ್ ಹೋಗಿದೆ. ಅದಕ್ಕೆ 50 ಗ್ರಾಮ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. 50 ಗ್ರಾಮ್ 2 ಕ್ಯಾರೆಟಿಗೆ 50 ಗ್ರಾಮ್ ಸಕ್ಕರೆ ಹಾಕೋತಾ ಇದ್ದೀನಿ. ಅಳತೆ ಗೊತ್ತಿರಲಿ. ಇದು ಒಂದು 2 ತಿನ್ಬೋದು ಅಷ್ಟೇ. ಸಕ್ಕರೆ ಕ್ಯಾರೆಟಿಗೆ ಚೆನ್ನಾಗಿ ಅಂಟ್ಕೊಳ್ಳಿ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟಿನ ಕಲರೇ ಚೇಂಜ್ ಆಗೋಗುತ್ತೆ, ಡಾರ್ಕ್ ಕಲರ್ ಆಗೋಗುತ್ತೆ. ಸಕ್ಕರೆ ಪಾಕದಲ್ಲೇ ಕ್ಯಾರೆಟ್ನ ಒಂದು 30 ಸೆಕೆಂಡ್ ಬೇಯಿಸ್ಕೊಳ್ಳೋಣ. ಆಮೇಲೆ ಒಂದು ಲೋಟ ಹಾಲು ತಗೊಂಡಿದ್ದೀನಲ್ಲ, ಅದು ಹಾಕ್ತಿದ್ದೀನಿ. ಅಳತೆ ಗೊತ್ತಿರಲಿ ಹಾಲಿಂದು. ನಾನು ಸಣ್ಣ ಲೋಟದಲ್ಲಿ ತಗೊಂಡಿರೋದು. ಇವಾಗ ಒಂದು 3 ನಿಮಿಷ ಕ್ಯಾರೆಟ್ನೇ ಬೇಯೋದಕ್ಕೆ ಬಿಟ್ಬಿಡೋಣ. ಕ್ಯಾರೆಟ್ಗೆ ನಾವು ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಇಳ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಫುಲ್ಲು ಡ್ರೈ ಆಗಿದೆ. ಇವಾಗ ಕ್ಯಾರೆಟ್ ಹಲ್ವಾ ತುಂಬ ರುಚಿಯಾಗಿರುತ್ತೆ. ಬೇಗನೆ ಮಾಡ್ಕೋಬೋದು. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಒಂದು 10 ನಿಮಿಷ ಕಾಲ ಆಗೋಗಿರುತ್ತೆ. ಇವಾಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ವಾರಕ್ಕೊಂದ್ಸಲನಾರ ಈ ಥರ ಸ್ವೀಟ್ ಪದಾರ್ಥ ತಿಂತಾ ಇರಬೇಕು. ಈ ಥರ ಈಸಿಯಾಗಿರೋ ರೆಸಿಪಿಗಳನ್ನ ಟ್ರೈ ಮಾಡಿ ಮನೆಯಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಇದೇ ಥರ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.